ಯೋ ನಮಃ ಶ್ರೀಕೃಷ್ಣಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಒಬ್ರು ಕೇಳಿದ್ರು, ನಾ ಬಂದು ಒಂದೇ ಹೆಣ್ಣು ಮಗಳು ಮನೆಗೆ, ಆಗ ನಮ್ಮ ತಾಯಿ ತಂದೆ ಶ್ರಾದ್ದ ಮಾಡಬೇಕು ಅಂತ ನಾನು ನೆನೆಸ್ತಾನೆ. ಅಂದರೆ ಅವರಿಗೆ ಋಣ, ಅಂದರೆ ಋಣ ಅಂತಂದರೆ ನೀವು ಹೇಳಿದಂತೆ ಆ ಮದುವೆ ವಿಷಯಗಳೆಲ್ಲ ನಾವು ಒಪ್ಪಿಗಿಂತವೆ. ಒಂದು ಕಾಲದಲ್ಲಿ ಅದು ನಡೀತಾ ಇತ್ತು. ಆವಾಗ ಓದಬೇಕು ಹಾಗೆ ಅಂತಂಬೋ ಇದು ಇಲ್ಲ. ಆ ಕಾಲಕ್ಕೆ ಇದ್ದದ್ದು ಬೇರೆ. ಇವತ್ತಿನದಕ್ಕೆ ಎಲ್ಲರೂ ಓದಿಯೇ ಆಗಬೇಕು, ಹೆಣ್ಣಾದರೂ ಸರಿ ಗಂಡಾದರೂ ಸರಿ ಓದಿಯೇ ಆಗಬೇಕು ಹಾಗೆ ಅಂತಿರುವ ಕಾಲದಲ್ಲಿ ಇನ್ನು ಮುಂದೆ ಹೇಗಾಗುತ್ತೆಯೋ ತಿಳಿಲ್ಲ. ನಮ್ಮ ತಾಯಿ ತಂದೆ ಕಷ್ಟಪಟ್ಟು 24 ವರ್ಷ ನಮ್ಮನ್ನು ಬೆಳೆಸಿ ಒಳ್ಳೆ ಓದಿಸಿ ಒಳ್ಳೆ ಕೆಲಸ ತೆಗೆದುಕೊಟ್ಟು ಒಳ್ಳೆ ಮದುವೆ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಏನು ಋಣ ತೀರ್ಸೋಕ್ಕೆ ಏನು ಮಾಡೋದು ಹಾಗೆ ಅಂತ ಕೇಳಿರು. ಕರೆಕ್ಟ್ ಅದು. ಹಾಗಿರೋ ಪಕ್ಷದಲ್ಲಿ ಗಂಡು ಮಕ್ಕಳು ಅಂತಂದರೆ ವೇದ ಓದುತ್ತಾರೆ, ದೇವರ ಪೂಜೆ ನಿತ್ಯಕರ್ಮಾನುಷ್ಠಾನದಲ್ಲಿ ಸ್ನಾನ ಸಂಧ್ಯಾ ವಂದನ, ದೇವರ ಪೂಜೆ, ವೇದ ಓದಬೇಕು, ಮಡಿಯಾಗಿ ಶ್ರಾದ್ದ ಮಾಡಬೇಕು, ಅದೆಲ್ಲ ಹೇಳ್ತಾರೆ. ಪಿತೃಋಣ ದೇವಋಣ ಇದೆಲ್ಲ ತೀರಿಸಬೇಕು ಎಂಬ ಕಾರಣದಿಂದ ಅವರಿಗೆ ಅದೆಲ್ಲ ಹೇಳಿದ್ದಾರೆ. ಹೆಣ್ಣು ಮಕ್ಕಳು ಶ್ರಾದ್ದ ಮಾಡಬೇಕು ಅಂತಂದರೆ ಅವರಿಗೆ ನಿತ್ಯಕರ್ಮ ಅನುಷ್ಠಾನ ಏನು ಹೇಳಿದ್ದಾರೆಯೋ ಅದನ್ನು ಮಾಡಿರೂ ಪಿತೃಗಳ ಋಣ ತೀರುತ್ತೆ ಅಂತ ಹೇಳ್ತಾರೆ. ಹೆಂಗಸ್ರಿ ನಿತ್ಯಕರ್ಮ ಅನುಷ್ಠಾನ ಏನು? ಸ್ನಾನ, ತುಳಸಿ ಪೂಜೆ, ಏನು ಆ ಧರ್ಮದಲ್ಲಿ ಏನು ಸ್ತ್ರೀ ಧರ್ಮ ಏನು ಹೇಳಿದೆಯೋ ಅವರವರ ಯಾವ ಸ್ಥಿತಿಯಲ್ಲಿ ಇರ್ತಾರೆಯೋ ಅದಕ್ಕೆ ತಕ್ಕಂತೆ ಅನುಗುಣವಾಗಿ ಕನ್ಯಾ ಸುಮಂಗಲಿ ವಿಡೋ ಇತ್ಯಾದಿ ಅವರಿಗೆ ಅನುಗುಣವಾಗಿ ಈ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳನ್ನು ಏಕಾದಶಿ ಉಪವಾಸ ಮೊದಲಾದದ್ದು ಮಾಡೋದರಿಂದವೇ ಆ ಪಿತೃಗಳು ತೃಪ್ತರಾಗುತ್ತಾರೆ. ಒಂದು. ಇನ್ನೊಂದು, 24 ವರ್ಷ ತಂದೆ ತಾಯಿ ಹೆತ್ತು ಆ ಒಂದು ಮಗಳನ್ನೇ ಓದಿಸಿ ಒಳ್ಳೆ ಸ್ಥಳದಲ್ಲಿ ಮದುವೆ ಮಾಡಿ ಕೊಟ್ಟಿಷ್ಟೆಲ್ಲ ಏನು ದಂಡಿಯ ವೆಚ್ಚ ಮಾಡಿರ್ತಾರೆ. ಎಷ್ಟೋ ಲಕ್ಷ ಲೆಕ್ಕದಲ್ಲಿ ವೆಚ್ಚ ಮಾಡಿ ಅವರನ್ನು ಓದಿಸಿ ಮದುವೆ ಮಾಡಿಕೊಟ್ಟು ಅಷ್ಟೆಲ್ಲ ಮಾಡುವುದರಿಂದ ಆ ಹೆಣ್ಣು ಮಗಳು ಶ್ರಾದ್ದ ಮಾಡಬೇಕು ಅಂತಂದರೆ ಗಂಡು ಮಕ್ಕಳಿಗೆ ಈ ಮಂತ್ರಗಳಿದೆಲ್ಲ ಅನುಷ್ಠಾನಗಳಿದೆ, ಹೆಣ್ಣು ಮಕ್ಕಳಿಗೆ ಆ ಅಧಿಕಾರ ಇಲ್ಲ ಎನ್ನುವ ಕಾರಣದಿಂದ ಅವರು ಬೆಳಿಗ್ಗೆದ್ದು ದೇವರ ಅಂದರೆ ತಂದೆ ಶ್ರಾದ್ದ ದಿನ, ತಾಯಿ ತಂದೆ ಶ್ರಾದ್ದದ ದಿವಸ ಅವರ ಮನೆಯಲ್ಲಿ ಹೆಣ್ಣು ಮಗಳು ಬೆಳಿಗ್ಗೆ ಬೇಗೆದ್ದು ಸ್ನಾನ ಮಾಡಿ ದೇವರ ಮುಂದೆ ದೀಪವನ್ನು ಹಚ್ಚಿ ಇಟ್ಟು ಈ 2 ಬ್ರಾಹ್ಮಣರಿಗೆ, ನಾವು ಗಂಡು ಮಕ್ಕಳು ಶ್ರಾದ್ದ ಮಾಡಿದರೆ ಏನೇನು ಕೊಡ್ತಾರೆ 2 ಬ್ರಾಹ್ಮರಿಗೆ, ವಿಶ್ವೇದೇವ ಬ್ರಾಹ್ಮರು ಪಿತೃ ಬ್ರಾಹ್ಮಣಗಳಿಗೆ ಅಂತ ವಸ್ತ್ರಾದಿಗಳೆಲ್ಲ ತೆಗೆದಿಟ್ಟಿರ್ತಾರಲ್ಲ, ವಸ್ತ್ರ, ಗೋಪಿಚಂದನ, ಜನಿವಾರ, ಅಡಿಕೆ, ಬೆಡಲೆ, ತಾಂಬೂಲ, ದಕ್ಷಿಣೆಗಳು ಇದೆಲ್ಲ ದೇವರ ಮುಂದೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ ಇದನ್ನು 2 ಬ್ರಾಹ್ಮಣರಿಗೆ ಕೊಟ್ಟು ಮನೆಯಲ್ಲಿ ಅಡಿಗೆ ಮಾಡಿ ಹಾಕಿರೂ ಸಾಕು. ಇಲ್ಲ ಮಠ ಮಂದಿರಗಳಲ್ಲಿ ಊಟ ಹಾಕಿರು 2 ಬ್ರಾಹ್ಮರಿಗೆ ಊಟಕ್ಕೆ ಕೊಟ್ಟು ಇವರು ಅಲ್ಲಿ ಹೋಗಿ ಆ 2 ಬ್ರಾಹ್ಮಣರಿಗೆ ಇದನ್ನೆಲ್ಲ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ತೊಗೊಂಬೋದರಿಂದವೇ ಅಂದರೆ ಬ್ರಾಹ್ಮಣರು ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪಿತೃಗಳ ಅಂತರ್ಯಾಮಿ ಜನಾರ್ದನ ವಾಸುದೇವ ದೇವರು ಪ್ರೀತಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿರೂ ಸಾಕು. ದೇವರು ಖಂಡಿತ ಅದಕ್ಕೆ ಅನುಗ್ರಹ ಮಾಡುತ್ತಾನ. ಇದೇ ಹೆಂಗಸರು ಮಾಡುವ ಶ್ರಾದ್ದ. ಇದು ಖಂಡಿತ ಎಲ್ಲರೂ ಈ ಕಾಲದಲ್ಲಿ ಮಾಡಿಯೇ ಆಗಬೇಕು ಹಾಗೆ ಅಂತ ನಾವು ಹೇಳಬಹುದು ಅಲ್ವಾ? ಯಾಕಂದರೆ ಇಷ್ಟು ವರ್ಷ ಓದಿಸಿ ಮಾಡುತ್ತಾರಲ್ಲ, ಅದನ್ನು ಋಣ ತೀರ್ಸೋಕ್ಕೆ ಏನು ಮಾಡೋದು? ತಾಯಿ ತಂದೆ ದಿವಸ ಇವರು ಋಣವೇ ಇಲ್ಲ, ನಮಗೆ ಸಂಬಂಧವೇ ಇಲ್ಲ, ಹೆಣ್ಣು ಮಕ್ಕಳು ತಾನೆ, ಅದರಿಂದ ಶ್ರಾದ್ದ ಮಾಡಬೇಕಾದ್ದು ಇಲ್ಲ ಹಾಗೆ ಅಂತಂದರೆ ಆ ಪಿತೃಗಳಿಗೆ ಏನದು ಏನಾಗತ್ತೆ? ಅಂದರೆ ನಮಗದು ಮನಸ್ಸಿರಬೇಕಲ್ಲ, ನನ್ನ ತಾಯಿ ತಂದೆ ಕಷ್ಟಪಟ್ಟು ನಾನು ಬೆಳೆಸಿದ್ದಾರಲ್ಲ, ಅವರಿಗೆ ಒಂದು ಒಳ್ಳೆ ಉತ್ತಮವಾದ ಒಂದು ಗತಿ ಸಿಕ್ಕಲಿ ಅಂತ ಹೇಳಿ ಬ್ರಾಹ್ಮಣರ ಅಂತರ್ಯಾಮಿ ದೇವರಿಗೆ ಸಮರ್ಪಣೆ ಮಾಡ್ತಾವೆ. ಆದ ಕಾರಣ ಧಾರಾಳವಾಗಿ ಎಲ್ಲರೂ ಮಾಡಬಹುದು. ಗಂಡು ಮಕ್ಕಳು ಇಲ್ಲದವರು ಹೆಣ್ಣು ಮಕ್ಕಳು ಇದ್ದಾರೆ ಹಾಗೆ ಅಂತಂಬ ಪಕ್ಷದಲ್ಲಿ ಧಾರಾಳ ನಮ್ಮ ತಾಯಿ ತಂದೆ ತೃಪ್ತರಾಗಲಿ ಅಂತ ಹೇಳಿ ಧಾರಾಳವಾಗಿ ಇದನ್ನು ಮಾಡೋದರಿಂದ ದೇವರ ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ. ಈ ವಿಡಿಯೋ ಹಿಡಿದಿದ್ದರೆ ನಿಮಗೆ ಇಲ್ಲಿ ಬರುವ ವಿಷಯಗಳು ಯಾವುದು ಸಂದೇಹ ಅಂತಂದರೂ ನೀವು ಇದರಲ್ಲಿ ಕಮೆಂಟ್ ಮಾಡುವ ಯಾವ ಸಂದೇಹವಾದರೂ ಕೇಳಬಹುದು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಇದನ್ನು ಕೊಟ್ಟು ಕಳಿಸ್ರಿ. ಯಾಕಂದರೆ ಲೌಕಿಕವಾಗಿ ಸಿಲ ವಿಷಯಗಳೆಲ್ಲ ನಮಗೆ ಯಾರು ಹೇಳೋವಂಥವ್ರು ಯಾರೂ ಇಲ್ಲ. ಕೇಳಿರು ಏನೋ ಒಂದು ಸಂದೇಹದಲ್ಲೇ ಇರ್ತಾರೆ ಹೊರತು ಯಾವುದು ಪಳಿಚಂತ ಕೇಳಿರತಾನೆ ಆ ಸಂದೇಹ ನಿವೃತ್ತಿ ಆಗೋದು. ಆ ಸ್ಥಳದಲ್ಲಿ ಅದಕ್ಕೆ ತಕ್ಕಂತೆ ಸಮಾಲೋಚಿಕೊಂಡೇ ಹೋಗ್ತಾ ಇದ್ದರೆ ಕಡೆಸಿವರೆಗೆ ಯಾವ ಸಂದೇಹ ಹಾಗೇತಾ ಇರೋದು. ಒಬ್ಬೊಬ್ಬರು ಒಂದು ಹೇಳ್ತಾರೆ ಹಾಗೆ ಅಂತಂದರೆ ಎಲ್ಲರೂ ಹೇಳೋದನ್ನು ಕೇಳಿಕೊಂಬೇಕು. எப்பொருள் யார் வாய் கேட்பினும் அப்பொருள் மெய்ப்பொருள் ಕಾಣ್ಬದರಿವು ಹಾಗೆ ಅಂತ ಎಲ್ಲರನ್ನೂ ಕೇಳಬೇಕು. ನಮಗೆ ಒಂದು ಯೋಚನೆ ಇರುತ್ತಲ್ಲ, ಇವಾಗ ಇದೆಲ್ಲ ಇಷ್ಟು ದಿನ ಯಾರು ಹೇಳಿದ್ದಿಲ್ಲ ಹಾಗೆ ಅಂತ ಒಬ್ಬ ಯೋಚನೆ ಮಾಡಿರೋ ಕೂಡ
ನನ್ನ ತಾಯಿ ತಂದೆ ಕಷ್ಟಪಟ್ಟು ಇಷ್ಟು ವರ್ಷ ಬೆಳೆಸಿದ್ದಾರೆ, ಅವರ ಋಣ ತೀರ್ಸಕ್ಕೆ ನಾನು ಇದನ್ನು ಮಾಡ್ತಾನೆ, ಹಾಗೆಂತ ಇದನ್ನು ಮಾಡಿರೇ ಸಾಕು, ದೇವರ ಅನುಗ್ರಹ ಮಾಡ್ತಾನೆ. ಶ್ರೀಕೃಷ್ಣಾಯ ನಮಃ.